ನಮಸ್ಕಾರ ಸ್ನೇಹಿತರೆ. ಇಂಡಿ ಮೈತ್ರಿಕೂಟ ಸುವರ್ಣಾವಕಾಶವನ್ನ ಬಿಜೆಪಿಗೆ ಬಿಟ್ಕೊಟ್ಟು ಈಗ ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ಓಪನ್ ಆಫರ್ ಕೊಟ್ಟಿದ್ರು ನರೇಂದ್ರ ಮೋದಿ, ಬ್ಲಾಂಕ್ ಚೆಕ್ ಕೊಡ್ತಾ ಇದ್ದೇನೆ ನಿಮಗೆ, ಈ ಬಿಲ್ ಪಾಸ್ ಮಾಡಿ ಇದರ ಫುಲ್ ಕ್ರೆಡಿಟ್ ನ ನೀವೇ ಬೇಕಾದ್ರೆ ತಗೊಳ್ಳಿ. ಮುಂದುವರೆದು ಹೇಳಿದ್ರು, ಈ ಬಿಲ್ ಏನಾದ್ರೂ ಪಾಸ್ ಆಗದೆ ಹೋದ್ರೆ ರಾಜಕೀಯವಾಗಿ ನಿಮಗೆ ತುಂಬಲಾರದ ನಷ್ಟ ಆಗುತ್ತೆ. ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಬಿಲ್ ನ ಒಪ್ಪಿಕೊಂಡು ಬಿಡಿ, ಪಾಸ್ ಮಾಡಿ ಅಂತ ಮಹಿಳಾ ರಿಸರ್ವೇಶನ್ ಬಿಲ್ ಮೇಲೆ ಸಂಸತ್ತಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಆ ಭವಿಷ್ಯವಾಣಿ ಈಗ ನಿಜ ಆಗಿದೆ. ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪಕ್ಷದ ಲಾಭ ಇರಲಿಲ್ಲ. ಎಲ್ರೂ ಒಮ್ಮತದಿಂದ ಪಾಸ್ ಮಾಡಿದ್ರೆ ಎಲ್ಲರಿಗೂ ಲಾಭ ಸಿಗ್ತಾ ಇತ್ತು. ಆದ್ರೆ 24 ಗಂಟೆ ಬರೀ ಪಾಲಿಟಿಕ್ಸ್ ಮಾಡುವ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ಮಿತ್ರ ಮಂಡಳಿ ಇದರಲ್ಲೂ ಪಾಲಿಟಿಕ್ಸ್ ಮಾಡಿದ್ರು. ಈಗ ಅದರ ನುಕ್ಸಾನ ಅನುಭವಿಸ್ತಾ ಇದ್ದಾರೆ. ಈ ಬಿಲ್ ಸಂಸತ್ತಲ್ಲಿ ಬಿದ್ದಿರ್ಬೋದು, ಆಡಳಿತ ಪಕ್ಷಕ್ಕೆ ಅದರಲ್ಲಿ ಸೋಲಾಗಿರ್ಬೋದು, ಆದ್ರೆ ಸೋತು ಗೆದ್ರ ಮೋದಿ. ಈ ಬಿಲ್ ಮಂಡನೆಯಾಗಿ ಸೋತು 24 ಗಂಟೆ ಮಾತ್ರ ಕಳೆದಿರೋದು. ಆಗ್ಲೇ ಇದರ ಲಾಭ ಬಿಜೆಪಿಗೆ ಆಗ್ತಾ ಇದೆ, ನಷ್ಟ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ಆಗ್ತಾ ಇದೆ. ಈಗ ದೇಶದ ಅರ್ಧ ಜನಸಂಖ್ಯೆ ಸಂಪೂರ್ಣ ಮಹಿಳಾ ಮಣಿಗಳಿಂದ ಕಾಂಗ್ರೆಸ್ ಪಕ್ಷ ತಿರಸ್ಕಾರವನ್ನು ಎದುರಿಸ್ತಾ ಇದೆ, ವಿರೋಧ ಕಟ್ಕೊಂಡಿದೆ. ಇದರ ಲಾಭ ಪಶ್ಚಿಮ ಬಂಗಾಳದ ಎಲೆಕ್ಷನ್, ತಮಿಳುನಾಡಿನ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಭರ್ಪೂರ ಆಗಲಿದೆ. 2029 ಲೋಕಸಭಾ ಎಲೆಕ್ಷನ್ ವರೆಗೂ ಇದನ್ನೇ ಇಟ್ಕೊಂಡು ಮೋದಿ ಟಂಗುರ ಬಾರಿಸ್ತಾರೆ. ನೋಡ್ತಾ ಇರಿ ಇಡೀ ದೇಶದಾದ್ಯಂತ. ಇವರೇ ನೋಡಿ ಮಹಿಳಾ ವಿರೋಧಿಗಳು. ಮಹಿಳೆಯರು ಮುಂದೆ ಬರೋದಕ್ಕೆ ಸಂಸತ್ತಲ್ಲಿ ಕಲ್ಲಾಕಿದವರು ಇವರೇ ಅಂತ ಒಬ್ಬೊಬ್ಬರ ಕಡೆಗೂ ಬಟ್ಟು ಮಾಡಿ ತೋರಿಸ್ತಾನೆ ಇರ್ತಾರೆ. 2010ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು, ಆಗ ಯಾಕೆ ಪಾಸ್ ಆಗೋದಕ್ಕೆ ಬಿಡ್ಲಿಲ್ಲ? ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ನಮ್ಮ ಸಮರ್ಥನೆ ಇದೆ, 3/2 ಬಹುಮತ ಕೊಡ್ತೇವೆ, ಪಾಸ್ ಮಾಡಿ ಅಂತ ಹೇಳ್ತು. ಆದ್ರೂ ಕಾಂಗ್ರೆಸ್ ಮತ್ತು ಮಿತ್ರ ಮಂಡಳಿಗೆ ಮಹಿಳಾ ರಿಸರ್ವೇಶನ್ ಬಿಲ್ ಪಾಸ್ ಆಗೋದು ಬೇಕಿರ್ಲಿಲ್ಲ. ಅವಕಾಶ ಇದ್ರೂ ಬಿಲ್ ನ ಪಾಸ್ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬುಡಕ್ಕೆ ಬಂದ್ಬಿಡುತ್ತೆ. ಅದು ಹೇಗೆ ಅಂತಾನು ಹೇಳ್ತೀನಿ. ಇವ್ರ ವಾದ ಏನು, ಮುಸಲ್ಮಾನರಿಗೆ ಸಪರೇಟ್ ಆಗಿ ರಿಸರ್ವೇಶನ್ ಕೊಡ್ಬೇಕಂತೆ. 2010ರಲ್ಲಿ ಈ ಬಿಲ್ ತಂದಾಗ ಅದೇನಾದ್ರೂ ಪಾಸ್ ಆಗಿದ್ರೆ ಅತಿ ದೊಡ್ಡ ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇದ್ದಿದ್ದು. ಅದರಲ್ಲೂ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಇದರಿಂದ ಕಡಿಮೆ ನಷ್ಟ ಆಗ್ತಾ ಇತ್ತು. ಅದಂಗೆ ಅಂದ್ರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಹಿಳೆಯರಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ನಲ್ಲಿ ರಿಸರ್ವೇಶನ್ ಬಂದಾದ್ಮೇಲೆ ಮಹಿಳಾ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಯಾರಾದ್ರೂ ಒಬ್ರೋ ಇಬ್ರೋ ಟ್ಯಾಲೆಂಟೆಡ್ ಮಹಿಳೆಯರು ಮುಂದೆ ಬಂದ್ರು ಅಂದ್ರೆ ತಮ್ಮ ಕುರ್ಚಿಗೆ ಕುತ್ತಾಗತ್ತೆ. ಅಧಿಕಾರ ತಮ್ಮ ಜಹಾಗೀರು, ನಾವು ಅಧಿಕಾರ ಅನುಭವಿಸೋದಕ್ಕೆ ಹುಟ್ಟಿರೋದು. ಈ ಮನಸ್ಥಿತಿ ಇರ್ತಕ್ಕಂತಹ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಇನ್ನೊಬ್ಬ ಮಹಿಳೆ ಮುಂದೆ ಬಂದು ತಮಗೆ ಚಾಲೆಂಜ್ ಹಾಕೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಬೇರೆಯವರು ಬಂದು ಎಲ್ಲಿ ನಮ್ಮನ್ನ ಸೈಡ್ ಲೈನ್ ಮಾಡಿ ಬಿಡ್ತಾರೋ ಅಂತ ದುರಾಲೋಚನೆಯಿಂದ ಕಾಂಗ್ರೆಸ್ ಈ ಬಿಲ್ ಪಾಸ್ ಆಗದಂತೆ ತಡೀತು. ತಮ್ಮ ಪರಿವಾರನ ಬಿಟ್ಟು ಅವರು ಬೇರೆ ಕಡೆ ಹೋಗೋದಕ್ಕೆ ಇವ್ರು ಇಷ್ಟಪಡಲ್ಲ. ಬಿಲ್ ಬಿದ್ದಾಗ ಸಂಭ್ರಮಾಚರಣೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಅಂದ್ರೆ ನೋಡಿ ದೇಶದ 50% ಮಹಿಳಾ ಮಣಿಗಳನ್ನ ನಾವು ಯಾವ ರೀತಿ ಸಂಸತ್ತಲ್ಲಿ ಸೋಲಿಸಿದ್ವಿ ಅಂತ ವಿಕೃತ ಮನಸ್ಸಿನ ಸಂಭ್ರಮಾಚರಣೆಯಾಗಿತ್ತಿದು. ಟಿಎಂಸಿನೇ ತಗೊಳ್ಳಿ, ಒನ್ ಅಂಡ್ ಓನ್ಲಿ ಮಹಿಳಾ ಸಿಂಹಿಣಿ ಅಂತ ಕರೆಸಿಕೊಳ್ಳುವ ಮಮತಾ ಬ್ಯಾನರ್ಜಿ ಘೋರ ಮಹಿಳಾ ವಿರೋಧಿ ಅನ್ನೋದು ಈ ಬಿಲ್ ನಿಂದ ಸಾಬೀತಾಯ್ತು. 2010ರಲ್ಲೂ ಇದೇ ಮಮತಾ ಬ್ಯಾನರ್ಜಿ ಈ ಮಹಿಳಾ ರಿಸರ್ವೇಶನ್ ಬಿಲ್ ನ ವಿರೋಧ ಮಾಡಿದ್ರು. ಅದೇ ಬಿಲ್ 2026ರಲ್ಲಿ ಬಂದಾಗ್ಲೂ ಸಹ ಮಮತಾ ಬ್ಯಾನರ್ಜಿ ವಿರೋಧ ಮಾಡಿದ್ರು. ಬಂಗಾಳ ಎಲೆಕ್ಷನ್ ಇದೆ, ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ನೋಡಿ ಮಮತಾ ಬ್ಯಾನರ್ಜಿ ಮಹಿಳಾ ಘೋರ ವಿರೋಧಿ, ಇಂಥವರಿಗೆ ವೋಟ್ ಹಾಕ್ತೀರಾ ಅಂತ ಪ್ರಚಾರ ಮಾಡ್ತಾ ಇದೆ ಬಿಜೆಪಿ. ತಮಿಳುನಾಡಿನಲ್ಲೂ ಸಹ ಡಿಎಂಕೆ ಇದಕ್ಕೆ ವಿರೋಧ ಮಾಡಿದೆ. ಬಿಜೆಪಿಗೆ 2 ಕಡೆ ಲಾಟ್ರಿ ಹೊಡೆದಂತೆ ಒಂದೇ ಕಲ್ಲಿಂದ 2 ಹಕ್ಕಿ ಬಂದಿರೋದು. ಇನ್ನೊಂದ್ ಕಡೆ ಸಮಾಜವಾದಿ ಪಕ್ಷ ಸಹ ನಾವೇನು ಡಿಎಂಕೆಗಿಂತ ಕಡಿಮೆ ಏನು ಮಹಿಳಾ ವಿರೋಧಿಗಳಲ್ಲ, ಅವ್ರಿಗಿಂತ ಜಾಸ್ತಿನೇ ವಿರೋಧ ಮಾಡ್ತೀವಿ ಅಂತ ಸಮಾಜವಾದಿ ಪಕ್ಷ ಸಹ ಮಹಿಳೆಯರ ರಿಸರ್ವೇಶನ್ ನ ಈ ಬಿಲ್ಗೆ ವಿರೋಧ ಮಾಡ್ತು. ಸಮಾಜವಾದಿ ಪಕ್ಷದ ಧೋರಣೆ ಏನಪ್ಪಾ ಅಂದ್ರೆ ಇವರ ಪರಿವಾರದವರಲ್ಲದ ಮಹಿಳೆಯರು ಯಾರು ಮುಂದೆ ಬರಬಾರ್ದು, ಈ ಬಿಲ್ ಬಂದಾದ್ಮೇಲೆ ರಿಸರ್ವೇಶನ್ ಕೊಡ್ಬೇಕಾಗುತ್ತೆ. ಇವರದ್ದೇ ಪಕ್ಷದಿಂದ ಬೇರೆ ಮಹಿಳಾ ಮಣಿಗಳು ಆಯ್ಕೆಯಾದ್ರೆ ಟೆಂಪಲ್ ಯಾದವರಿಗೆ ಎಲ್ಲಿ ಚಾಲೆಂಜ್ ಹಾಕಿ ಬಿಡ್ತಾರೋ ಅದು ಬರದಂತೆ ತಡೆದ್ರೆ ಮುಗೀತು. ಅಂದ್ರೆ ಅಧಿಕಾರ ಇವ್ರ ಮನೆಯಲ್ಲೇ ಇರಬೇಕು. ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇವರು ಉತ್ತರ ಪ್ರದೇಶವನ್ನ. ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೆ ಬೇಕಾದ ಎಲ್ಲ ನಾಟಕಗಳನ್ನ ಇಂಡಿ ಮಿತ್ರ ಮಂಡಳಿ ಮಾಡಿತ್ತು. 2027ರಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಇದನ್ನೇ ಇಟ್ಕೊಂಡು ಯೋಗಿ ಡಂಗುರ ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಇವರು ಸಂವಿಧಾನ ವಿರೋಧಿಗಳು, ಸಮಾಜವಾದಿಗಳಲ್ಲ, ಇವರು ಮಜಾವಾದಿಗಳು ಅಂತ. ಮಹಿಳಾ ವಿರೋಧಿಗಳು, ಡೈನಾಸ್ಟಿ ಪಾಲಿಟಿಷಿಯನ್ಸ್, ವಂಶವಾದ. ಭಾರಿ ದೊಡ್ಡ ಪ್ರಮಾಣದ ಲಾಭ ಬಿಜೆಪಿಗೆ ಏನಾಯ್ತಪ್ಪ ಇದರಿಂದ ಅಂದ್ರೆ NDA ಮತ್ತಷ್ಟು ಬಲಗೊಳ್ತು.
2024 ನಂತರ ಬಿಜೆಪಿ ಅಲ್ಪಮತದ ಸರ್ಕಾರ ಆಗಿತ್ತು. ಹೇಗಾದ್ರೂ ಮಾಡಿ ಊರುಗೋಲಾಗಿರ್ತಕ್ಕಂತಹ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ರನ್ನ ಎಳೆದು ಬಿಟ್ಟು ಮೋದಿಯನ್ನ ಕೆಳಗೆ ಬೀಳಿಸ್ಬೇಕು ಅಂತ ಪ್ರತಿಪಕ್ಷಗಳು ಕನಸು ಕಾಣ್ತಾ ಇತ್ತು. ಆದ್ರೆ ಅದ್ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಕೆಲವೊಂದು ಯುದ್ಧಗಳನ್ನ ಸೋಲೋದಕ್ಕೆ ಮಾಡಲಾಗುತ್ತೆ. ಆ ಸೋಲಿನಲ್ಲೇ ಅತಿ ದೊಡ್ಡ ಜಯ ಇರುತ್ತೆ. ಅಂತಹ ರಿಸರ್ವೇಶನ್ ಯುದ್ಧದಲ್ಲಿ ಮೋದಿಗೆ ಜಯ ಆಗಿರೋದು ಬಿಲ್ ಬಿದ್ದ ನಂತರ ಸಹ. ನೀವು ನೋಡಿರ್ಬೋದು 2004ರಿಂದ 2014ರವರೆಗೂ UPA ಸರ್ಕಾರ ಇತ್ತು. ಅದರಲ್ಲಿ ಕಾಂಗ್ರೆಸ್ ಮತ್ತು ಇತರ ಮಿತ್ರ ಮಂಡಳಿ ಹಂದಿ ನಾಯಿ ರೀತಿ ಕಚ್ಚಾಡ್ತಾ ಇದ್ರು. ಎಡಪಕ್ಷ, TMC, RJD ಏತಿ ಅಂದ್ರೆ ಕಾಂಗ್ರೆಸ್ ಪ್ರೇತಿ ಅಂತ ಇತ್ತು. ಒಂದಲ್ಲ ಎರಡಲ್ಲ ಡಜನ್ ಗಟ್ಲೆ ಹಗರಣಗಳಲ್ಲಿ ಮುಳುಗೋಗಿತ್ತು ಕಾಂಗ್ರೆಸ್. ಆದ್ರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ. NDA ಒಂದು ಬಲಿಷ್ಠ ಸಂಘಟನೆಯಾಗಿ ಹೊರಹೊಮ್ಮಿದೆ. ಒಂದ್ ಕಡೆ ಚಂದ್ರಬಾಬು ನಾಯ್ಡುರ ಪಕ್ಷ, ಇನ್ನೊಂದ್ ಕಡೆ JDU ಪಕ್ಷದ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕಾಂಗ್ರೆಸ್ ಕಾಲಿಡಿತಾ ಇದ್ದಾರೆ. ಇವರೆಲ್ಲ ಮಹಿಳಾ ವಿರೋಧಿಗಳು, ಸಾಮಂತವಾದಿ ಧೋರಣೆ ಹೊಂದಿರೋರು, ಕುಟುಂಬ ರಾಜಕಾರಣ ಮಾಡೋರು, ಬೇರೆಯವರ ಹೇಳಿಕೆಯನ್ನ ಸಹಿಸದವರು ಅಂತ NDA ಮಿತ್ರ ಮಂಡಳಿ ಇಂಡಿ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾವೆ. ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಮೋದಿದು ಅಲ್ಪಮತದ ಸರ್ಕಾರ, ಯಾವಾಗ ಬೇಕಾದ್ರೂ ಉಸಿರು ನಿಂತೋಗಬಹುದು. TDP ಮತ್ತು JDU ನ ಆಕ್ಸಿಜನ್ ಮೇಲಿದೆ, ವೆಂಟಿಲೇಟರ್ ನಲ್ಲಿದ್ದಾರೆ ಮೋದಿ ಅಂತೆಲ್ಲ ಅಣಕ ಮಾಡ್ತಾ ಇದ್ರು. NDA ಮೈತ್ರಿಕೂಟಕ್ಕೆ 5 ಜಾಸ್ತಿ ಓಟ್ಗಳು ಬಿದ್ದಿರೋದು. ಮೋದಿ ಬಳಿ ಇರ್ತಕ್ಕಂತಹ ಬಹುಮತಕ್ಕಿಂತ ಜಾಸ್ತಿ ಓಟ್ಗಳು ಬಿದ್ದಿರೋದು. ಹೆಚ್ಚಿಗೆ ಬಿದ್ದಿರ್ತಕ್ಕಂತಹ 5 ಮತಗಳು ಯಾವುದು ಅಂದ್ರೆ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಪಕ್ಷದಿಂದ. ಇಷ್ಟು ದಿವಸ ಉತ್ತರ ದಕ್ಷಿಣ ಅಂತ ಕುತಂತ್ರಿ ನಾಯಿ ಬುದ್ಧಿಯ DMK ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಈ ಬಿಲ್ ಮೂಲಕ ನರೇಂದ್ರ ಮೋದಿ ಎಳ್ಳು ನೀರು ಬಿಟ್ರು. ಇದ್ದ ಒಂದು ಅಸ್ತ್ರವನ್ನು ಕಸಿದುಕೊಂಡ್ರು. ತಮಿಳುನಾಡಿನ ಮತ್ತು ಕೇರಳದ ಜನ ಇವರಿಗೆ ಕ್ಯಾಪಿಸಿ ತುಪ್ಪಕ್ಕಂತ ಉಗಿತಾ ಇದ್ದಾರೆ. ಈಗ ಗೊತ್ತಾಯ್ತು ನೀವು ನಿಜವಾಗಿ ಮಹಿಳೆಯರ ಪರ ಇದ್ದೀರಾ, ವಿರುದ್ಧವಾಗಿದ್ದೀರಾ ಅಂತ. ದಕ್ಷಿಣ ಉತ್ತರ ಅಂತ ಪಾಲಿಟಿಕ್ಸ್ ಮಾಡೋ ಮೂಲಕ ಒಂದು ಅತ್ಯುತ್ತಮ ಮಹಿಳಾ ರಕ್ಷಣೆಯ ಬಿಲ್ ಅನ್ನ ನಪಾಸಾಗುವಂತೆ ಮಾಡಿ ಸ್ವಾರ್ಥ ರಾಜಕಾರಣ ಮಾಡಿದ್ರಿ. ಡೈನಾಸ್ಟಿ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ, ಇದೆಲ್ಲದರ ಮುಂದೆ ಯಾವುದೂ ಇಲ್ಲ, ನಮ್ದೇ ನಡಿಬೇಕು ಅಂತ ಮತ್ತೊಮ್ಮೆ ತೋರ್ಸಿದ್ರಿ ಅಂತ ದಕ್ಷಿಣದ ರಾಜ್ಯಗಳಲ್ಲಿ ಮತದಾರರು ಮಾತಾಡ್ಕೊಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, 30 ವರ್ಷಗಳ ಸತತ ಸಿದ್ಧತೆ ನಡೆದಿರೋದು ಈ ವುಮೆನ್ಸ್ ರಿಸರ್ವೇಶನ್ ಬಿಲ್ಗೆ. 1996ರಲ್ಲಿ ತರಲಾಗಿತ್ತು. ಆಗ ದೇವೇಗೌಡರು ಪ್ರಧಾನಿಯಾಗಿದ್ರು. ಅದಾದ ನಂತರ ವಾಜಪೇಯಿ 2 ಬಾರಿ ಪ್ರಧಾನಿಯಾದ್ರು. ಅದಾದ ನಂತರ 10 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗ ಇವರು ಬೇಕಂತ ಈ ಬಿಲ್ ಬರೋದಕ್ಕೆ ಬಿಡ್ಲೇ ಇಲ್ಲ. ಯೋಚನೆ ಮಾಡಿ, 30 ವರ್ಷಗಳ ಹಿಂದೆನೆ ಬರ್ಬೇಕಾಗಿದ್ದ ಈ ವುಮೆನ್ ರಿಸರ್ವೇಶನ್ ಬಿಲ್ ಈವರೆಗೂ ಬರದೇ ಇರೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ನೀವು ಕೇಳ್ಬೋದು, 2010ರಲ್ಲಿ ಈ ಬಿಲ್ ಬಂದಾಗ ಬಿಜೆಪಿಯವರು ಆಪೋಸ್ ಮಾಡಿದ್ರೇನು, ಹಂಗಾಗಿ ಕಾಂಗ್ರೆಸ್ನವರು ಈಗ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ. ಆಗ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು, ವಿರೋಧ ಪಕ್ಷದಲ್ಲಿ ಬಿಜೆಪಿ ಇದ್ದಿದ್ದು. 2010ರಲ್ಲಿ ಈ ಬಿಲ್ ಮಂಡನೆ ಆಗ್ತಾ ಇದ್ದಂತೆ ಬಿಜೆಪಿ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ, 3/2 ಬಹುಮತಲು ಸಿಗುತ್ತೆ, ಪಾಸ್ ಮಾಡಿ ಅಂತೂ. ಆದ್ರೆ ಇಲ್ಲದೆ ಇರತಕ್ಕಂತಹ ನಾಟಕಗಳನ್ನ, ಸಬೂತುಗಳನ್ನ ಕೊಟ್ಟು ಆಗ್ಲೂ ಈ ಬಿಲ್ ಪಾಸ್ ಆಗದಂತೆ ನೋಡಿಕೊಳ್ತು ಕಾಂಗ್ರೆಸ್ ಪಕ್ಷ. ಈ ದೇಶದ ಸಾಮಾನ್ಯ ಮಹಿಳೆಯರು ಮುಂದೆ ಬರಬಾರ್ದು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬಾರ್ದು, ವಂಶವಾದಿ ರಾಜಕಾರಣಕ್ಕೆ ಕುತ್ತಾಕ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನ ವಿರೋಧ ಮಾಡ್ತಾ ಇರೋರೆಲ್ಲ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ಕೊಂಡು ಬಂದಿರೋರು. ಕಾಂಗ್ರೆಸ್ ಪಕ್ಷ, ಸಮಾಜವಾದಿ ಪಕ್ಷ, RJD, TMC, DMK. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ನಡೀತಾ ಇದ್ದಿದ್ದು ವುಮೆನ್ ರಿಸರ್ವೇಶನ್ ಬಿಲ್ ಮೇಲೆ. ಆದ್ರೆ ರಾಹುಲ್ ಗಾಂಧಿ ಮಾತಾಡಿದ್ದು ಆಪರೇಷನ್ ಸಿಂಧೂರದ ಮೇಲೆ, ಬಾಲಕೋಟ್ ಮೇಲೆ. ಅದಕ್ಕೆ ಇವ್ರು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇಲ್ಲ. ಸಿಲೆಬಸ್ ಅಲ್ಲಿ ಇರೋದೇ ಒಂದು, ಇವ್ರು ಓದ್ಕೊಂಡು ಬರೆಯೋದೇ ಒಂದು. ಸಮಸ್ಯೆ ಏನಿದೆ ಅಂತಾನೆ ಗೊತ್ತಿಲ್ಲ. ಇನ್ನು ರಾಜಕಾರಣದಲ್ಲಿ ಮೋದಿಯಂತಹ ದುರಂಧರನನ್ನ ಸೋಲಿಸೋದಕ್ಕೆ ಸಾಧ್ಯನಾ? ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.